2012ಕ್ಕೆ ಜಗತ್ತಿನ ವಿನಾಶ ಅಂತಾರೆ ಹಲವು ಜ್ಯೋತಿಷಿಗಳು. ಇದಕ್ಕೆಲ್ಲ ಮಾನವನ ದುರಾಸೆಯೇ ಕಾರಣ ಅನ್ನೋದು ಜ್ಯೋತಿಷಿಗಳ ವಾದ. ಹೀಗಿರುವಾಗ 15 ವರ್ಷಗಳ ಬಳಿಕ ಮತ್ತೆಲ್ಲಿಂದಲೋ ಚಿನ್ನ ತರೋದು, ಅದರಿಂದ ಭೂಮಿ ಮೇಲಿನ ಜನರನ್ನ ಖುಷಿ ಪಡಿಸೋದು ಅಂದ್ರೇನೋ? ಅದರಲ್ಲೂ ಈ ಯೋಜನೆಯಿಂದ ಏನಾದರೂ ಕೆಡುಕುಂಟಾಗತ್ತಾ? ಈ ಪ್ರಶ್ನೆಗಳು ಕೆಲವರಿಗಾದರೂ ಮೂಡಿರತ್ವೆ. ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ, ಜ್ಯೋತಿಷಿಗಳ ಬಳಿಗೆ ತೆರಳಿ. ನಂಬಿಕೆ ಆಚರಣೆಗಳು ಕಾಲಧರ್ಮದ ಪರಿಧಿಯನ್ನ ಮೀರಿತ್ತು. ಹಾಗಾಗಿ ನವಗ್ರಹಗಳಿಗೆ ಹರಕೆ ಹೊತ್ತು ಎಣ್ಣೆ ದೀಪ ಹಚ್ಚೋ ಸಂಪ್ರದಾಯ ಇಂದಿನ ಐಟಿ ಯುಗದಲ್ಲೂ ಕರಗಿಲ್ಲ, ಕಡಿಮೆಯಾಗಿಲ್ಲ. ಮತ್ತೊಂದು ಕಡೆ ನಂಬಿಕೆಗಳನ್ನು ಮೀರಿ ವಿಜ್ಞಾನಿಗಳು ಈಗಾಗಲೇ ಅಮೋಘ ಸಾಧನೆಗಳನ್ನು ಮಾಡ್ತಲೇ ಇದ್ದಾರೆ. ಆದಾಗಿಯೂ ಕೆಲ ಪ್ರಶ್ನೆಗಳು ಇಂದಿಗೂ ಪ್ರಶ್ನೆಗಳಾಗಿಯೇ ಉಳಿದಿವೆ. ಪ್ರಕೃತಿಯನ್ನು ಗೆಲ್ಲುವಂಥ ಪ್ರಯತ್ನ ಏನಿದೆ ಅದು ಇದುವರೆಗೂ ಮನುಕುಲ ಯಶಸ್ವಿಯಾಗಿಲ್ಲ. ಪ್ರಕೃತಿ ಕೆಲವಷ್ಟು ರಹಸ್ಯಗಳನ್ನು ತನ್ನಲ್ಲೇ ಉಳಿಸ್ಕೊಂಡಿದೆ. ಹಾಗಾಗಿ ಮನುಕುಲದ ಎಷ್ಟೇ ಪ್ರಯತ್ನ ಇದ್ರೂ ಕೂಡ ಪ್ರಕೃತಿ ರಹಸ್ಯವಾಗೇ ಉಳ್ಕೊಂಡು ಬಂದಿದೆ ಸಾಕಷ್ಟು. ಈಗಾಗಲೇ ಭೀಕರ ಭೂಕಂಪಗಳು, ಸುನಾಮಿ, ಜ್ವಾಲಾಮುಖಿಗಳನ್ನ ಕಂಡಿರೋ ಮನುಕುಲ ಬೆಚ್ಚಿ ಬಿದ್ದಿದೆ. ಮನುಷ್ಯನ ದುರಾಸೆಗೆ ಪ್ರತಿಯಾಗಿ ಪ್ರಕೃತಿ ಚಿತ್ರ ವಿಚಿತ್ರ ವಿಕೋಪಗಳೊಂದಿಗೆ ತನ್ನ ಸಮತೋಲನ ಕಾಯ್ದುಕೊಳ್ತಿದೆ. ಎಲ್ಲವನ್ನೂ ಸಹಿಸೋ ಧರಣಿಯೇ ಆಗಾಗ ತನ್ನ ಭಾರ ಇಳಿಸ್ಕೊಳ್ತಿದೆ. ಪರಿಣಾಮ ಸಾಲು ಸಾಲು ಸಾವು ನೋವುಗಳು, ಕಷ್ಟ ನಷ್ಟಗಳು. ಅಲ್ಲದೆ 2012ಕ್ಕೆ ಜಗತ್ತಿನ ವಿನಾಶ ಅಂತ ಬೇರೆ ವಾದಿಸಲಾಗ್ತಿದೆ. ಪ್ರಕೃತಿ ವಿಕೋಪಗಳೇ ವಿನಾಶ ಎಂದು ವ್ಯಾಖ್ಯಾನಿಸಲಾಗ್ತಿದೆ. ಪರಿಸ್ಥಿತಿ ಹೀಗಿರುವಾಗ ಅನನ್ಯ ಬಂಗಾರಕ್ಕಾಗಿ ಅನ್ಯ ಗ್ರಹಗಳನ್ನ ಅಗೆಯೋ ಕೆಲಸ ಎಷ್ಟು ಸರಿ, ಎಷ್ಟು ತಪ್ಪು? ಗಣಿಗಾರಿಕೆ ಅಲ್ಲಿ ಮಾಡಿ ಅಲ್ಲಿ ಅದನ್ನು ಪರಿಷ್ಕರಿಸಿ ಭೂಮಂಡಲಕ್ಕೆ ತರಲಿಕ್ಕೆ ಸಾಧ್ಯವಾಗ್ತಾ ಇರ್ತಕ್ಕಂಥದ್ದು ಪ್ರಕೃತಃ ನಂಬಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾದಂಥದ್ದು. ಮತ್ತು ಕೂಡ ಇದರಿಂದ ವಿಶೇಷವಾದಂತಹ ಪರಿಹಾರ ಸಿಗತ್ತೆ ಅಂತಕ್ಕಂಥ ಒಂದು ನಂಬಿಕೆ, ಭಾವನೆ ಏನಿದೆ ಅದು ಪೂರ್ಣವಾಗಿ ಒಪ್ತಕ್ಕಂಥದ್ದಲ್ಲ. ಇನ್ನು ಗಗನದಲ್ಲಿ ಗಣಿಗಾರಿಕೆ ಮಾಡಿದ್ರೆ ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಕುಸಿದಿದೆ. ಕೈಗೆಟುಕೋ ದರದಲ್ಲಿ ಬಡವರಿಗೂ ಬಂಗಾರ ಸಿಗಲಿದೆ. ಈ ಎಲ್ಲ ಕಾರಣಕ್ಕೆ ಬಂಗಾರದ ಗ್ರಹಗಳೆಂಬ ಕನಸಿನ ಕೂಸು ಎಲ್ಲರ ಗಮನ ಸೆಳೆದಿದೆ. ಆದರೆ ಈ ಮಹತ್ವಾಕಾಂಕ್ಷೆಯ ಯೋಜನೆಯಿಂದ ಮನುಕುಲಕ್ಕೆ ಏನಾದರೂ ಎಡವಟ್ಟಾದ್ರೆ, ಮಿರ ಮಿಂಚೋ ಚಿನ್ನಕ್ಕಾಗಿ ಇತರ ಗ್ರಹಗಳನ್ನ ಅಗೆಯೋ ಹೊತ್ತಲ್ಲಿ ಭೂಮಿಗೆ ಗಾಢ ಕತ್ತಲು ಆವರಿಸಿದ್ರೆ? ಹೌದು, ಕೆಡುಕನ್ನ ಬೆನ್ನಿಗೆ ಕಟ್ಕೊಂಡೇ ಚಿನ್ನಕ್ಕಾಗಿ ಶೋಧಿಸಬೇಕಾ ಅನ್ನೋ ಪ್ರಶ್ನೆ ಕೆಲವರಿಗಾದ್ರೂ ಮೂಡಬಹುದು. ಜ್ಯೋತಿಷಿಗಳ ಮಾತು ಇದೆ. ಇತರ ಕೆಲವು ಗ್ರಹಗಳಲ್ಲಿ ಬೆಲೆ ಬಾಳೋ ಸಂಪತ್ತಿದೆ ಅನ್ನೋದನ್ನ ಒಪ್ಪೋ ಜ್ಯೋತಿಷಿಗಳು ಅಲ್ಲಿ ಗಣಿಗಾರಿಕೆ ಮಾಡೋ ಪ್ರಯತ್ನಗಳು ಮಾನವನಿಗೆ ಮತ್ತಷ್ಟು ಸಂಕಷ್ಟಗಳನ್ನ ತಂದೊಡ್ಡಲಿವೆ ಅನ್ನೋ ಎಚ್ಚರಿಕೆ ನೀಡೋದನ್ನ ಮರೆಯೋದಿಲ್ಲ. ಇದು ಅವಶ್ಯಕ ವಸ್ತುವೇನೂ ಅಲ್ಲ, ಇದು ಒಂದು ದುರಾಸೆಯ ಪ್ರತೀಕ. ಬಂಗಾರ ಅತ್ಯವಶ್ಯಕವಾದ ವಸ್ತುಗಳ ಗುಂಪಿಗೆ ಸೇರ್ತಕ್ಕಂಥದ್ದಲ್ಲ. ಹಾಗಾಗಿ ಬಂಗಾರನ ಇನ್ಯಾವುದೋ ಒಂದು ಪ್ಲಾನೆಟ್ಟಿಂದ, ಇನ್ಯಾವುದೋ ಒಂದು ಗ್ರಹಮಂಡಲದಿಂದ ಶೋಧಿಸಿ ಅದನ್ನು ತಂದು ಇಲ್ಲಿ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದು ಅಶಾಸ್ತ್ರೀಯ ಕೂಡ. ಇದರಿಂದ ಮನುಕುಲಕ್ಕೆ ದೊಡ್ಡ ಮಟ್ಟದ ತೊಂದರೆ ಅಂತ ಮಾತ್ರ ಹೇಳ್ಬೋದು. ಜ್ಯೋತಿಷಿಗಳ ಮಾತನ್ನ ಸದ್ಯದ ಅಂತಾರಾಷ್ಟ್ರೀಯ ಚಿತ್ರಣದೊಂದಿಗೆ ತಾಳೆ ಹಾಕಿ ನೋಡೋಣ. ಆಗಸ ಯಾರ ಸ್ವತ್ತು ಅಲ್ಲ. ಹೀಗಾಗಿ ಇಲ್ಲಿಂದ ಚಿನ್ನ ತರ್ತೀವಿ ಅಂತ ಹೊರಟ್ರೆ ಅದು ಯಾವೊಂದು ದೇಶದ, ಯಾವೊಂದು ಸಂಸ್ಥೆಯ ಒಡೆತನಕ್ಕೆ ಒಳಪಡುವುದಿಲ್ಲ. ಅಂತಾರಾಷ್ಟ್ರೀಯ ಕಾನೂನು ಕಟ್ಟಳೆಗಳು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ರಾಷ್ಟ್ರಗಳ ನಡುವೆ ಬಿಕ್ಕಟ್ಟು ತಂದೊಡ್ಡಬಹುದಾದ ಈ ಯೋಜನೆ ಜಾಗತಿಕ ಜಿದ್ದಾಜಿದ್ದಿಗೂ ಕಾರಣವಾಗಬಹುದು. ವಿನಾಶಕ್ಕೆ ಇದಕ್ಕಿಂತ ಬೇರೊಂದು ಉದಾಹರಣೆ ಬೇಕಾ? ಮೊದಲೇ ಎರಡೆರಡು ಮಹಾಯುದ್ಧಗಳನ್ನ ಕಂಡಿದೆ ಧರಣಿ. ಕೋಟ್ಯಾಂತರ ಜನರ ಸಾವಿಗೆ ಸಾಕ್ಷಿಯಾಗಿದೆ ಮನುಕುಲ. ಹೀಗಿರುವಾಗ ಈ ಯೋಜನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ವೇಳೆ ಕ್ಷುದ್ರಗ್ರಹದಲ್ಲಿ ಅತ್ಯಂತ ಉನ್ನತ ಪ್ರಮಾಣದ ನಿಕ್ಷೇಪ ಇದೆ ಅಂತ ಕಂಡುಬಂದರೂ ಕೂಡ ಅದನ್ನು ಗಣಿ ಮಾಡಿ ತರೋದು ಅಂತಂದರೆ ಏನು ಅರ್ಥ? ಅದು ಯಾವುದೋ ಒಂದು ದೇಶದ ಆಸ್ತಿ ಆಗಬೇಕು. ಆದರೆ ಆಕಾಶ ಯಾರ ಆಸ್ತಿನೂ ಅಲ್ಲ, ಇಡೀ ವಿಶ್ವಕ್ಕೆ ಸೇರಿದ್ದು. ಹೀಗಾಗಿ ಒಂದು ಆಡಳಿತಾತ್ಮಕ ಸಮಸ್ಯೆ ಕೂಡ ಬರುತ್ತೆ. ಇದು ಒಂದು ಊಹೆ. ಅಕಸ್ಮಾತ್ ಇದ್ದರೆ ಅಲ್ಲಿ ಖನಿಜಗಳು ಇದ್ದರೆ ರಿಪೋರ್ಟ್ ಮಾಡ್ಬೋದು, ನಮಗೂ ಕೂಡ ಉತ್ಸಾಹ ಬರುತ್ತೆ. ಭೂಮಿಯಲ್ಲಿ ಇಷ್ಟೊಂದು ಖನಿಜ ಇಟ್ಕೊಂಡ್ಬೇಕಾದ್ರೆ ಅಲ್ಲಿ ಎಷ್ಟಿರ್ಬೋದು ಅಂತ ಬಿಟ್ಟು. ಆದರೆ ಗಣಿ ಪ್ರಶ್ನೆ ಬಂದಾಗ ಅದು ಸುಲಭವಾಗಿ ತರೋಕ್ಕಾಗೋದಿಲ್ಲ.
ಒಟ್ಟಾರೆ ಬಂಗಾರದ ಗ್ರಹಗಳು ಕುತೂಹಲ, ಕೆಡುಕು ಎರಡನ್ನೂ ಬೆನ್ನಿಗೆ ಕಟ್ಕೊಂಡಿವೆ. ಅದೇನೇ ಇರಲಿ, ಇತರ ಗ್ರಹಗಳಲ್ಲಿ ಗಣಿಗಾರಿಕೆ ಮಾಡೋ ಕಲ್ಪನೆ ಮನುಷ್ಯನ ಸಾಧ್ಯತೆಗಳ ಲೆಕ್ಕಾಚಾರವನ್ನ ದ್ವಿಗುಣಗೊಳಿಸಿರೋದಂತೂ ಸತ್ಯ. ಬಂಗಾರದ ಗ್ರಹಗಳ ಸುತ್ತ ಇಷ್ಟೊತ್ತು ಸುತ್ತಾಡಿದ ಮೇಲೆ ಈ ಸುದ್ದಿ 100ಕ್ಕೆ 100ರಷ್ಟು ನಿಜವಾಗ್ಲಪ್ಪ ಅನ್ಸಿರ್ಬೇಕಲ್ವಾ? ಅಫ್ಕೋರ್ಸ್ ಅನ್ಸಿರ್ಲೇಬೇಕು ಬಿಡಿ. ಒಡವೆ ಬೇಕು ಅನ್ನೋ ಮನೆಯೊಡತೆ, ಚಿನ್ನ ಸ್ವಲ್ಪ ತಡೆದ್ರೆ ಚೆನ್ನ ಅನ್ನೋ ಪತಿರಾಯ, ಇಬ್ಬರಿಗೂ ಇದು ಸಿಹಿ ಸುದ್ದಿಯೇ ಸರಿ. ಸೊ ಯಾವುದೇ ತಂಟೆ ತಕರಾರುಗಳಿಲ್ಲದೆ ಇತರ ಗ್ರಹಗಳಲ್ಲಿ ಗಣಿಗಾರಿಕೆ ನಡೆಯಲಿ, ಈ ಮೂಲಕವಾದರೂ ಬಂಗಾರದ ದರ ಕಡಿಮೆಯಾಗಲಿ, ಎಲ್ಲರಿಗೂ ಸಂತಸವಾಗಲಿ ಅನ್ನೋ ಆಶಯದೊಂದಿಗೆ ಈ ದಿನದ ಸಮಥಿಂಗ್ ಸ್ಪೆಷಲ್ನ ಮುಗಿಸ್ತಾ ಇದ್ದೇವೆ. ಸ್ಟೇ ಟ್ಯೂನ್ ಟು ಸುವರ್ಣ ನ್ಯೂಸ್.